ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಕೋಲಾರ ಗ್ರಾಮಾಂತರ ಠಾಣೆಯ ಪೇದೆ ಆಗಿರ್ತಕ್ಕಂಥ ಕ್ರೈಮ್ ಪೇದೆ ಆಗಿರ್ತಕ್ಕಂಥ ವಿನಾಯಕ್ ಅವರು ಆಂಧ್ರದ ಟಿಡಿಪಿ ಮುಖಂಡರೊಬ್ಬರ ಕೊಲೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇದು ಸಂಬಂಧಪಟ್ಟಂತೆ ಈಗ ಇಲಾಖಾ ಶಿಸ್ತು ಕ್ರಮವನ್ನ ಈಗಾಗಲೇ ಕೋಲಾರ SP ನಿಖಿಲ್ ಅವರು ಜರುಗಿಸಿದ್ದಾರೆ. ಏನು ವಿನಾಯಕ್ ಅವರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂಥದ್ದು, ಜೊತೆಗೆ ಇವರಿಗೆ ಸಹಕಾರ ಕೊಟ್ಟಂತಹ ಒಂದು ಆರೋಪದಡಿ ಕೋಲಾರ ಜಿಲ್ಲಾ ಪೊಲೀಸ್ ಕಚೇರಿಯ ಏನು ತಾಂತ್ರಿಕ ಸಿಬ್ಬಂದಿ ಆಗಿರತಕ್ಕಂಥ ನಾಗರಾಜ್ ಅವರನ್ನು ಕೂಡ ಕೋಲಾರ SP ಏನು ನಿಖಿಲ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಕೊಲೆ ಒಂದು ಸ್ಕೆಚ್ನ ಒಂದು ಪ್ರಕರಣದ ಒಂದು ಹಿನ್ನೆಲೆ ನೋಡೋದಾದ್ರೆ ಏನು ಆಂಧ್ರದ ಗಂಗಾವರಂನ ಟಿಡಿಪಿ ಮುಖಂಡ ಆಗಿರತಕ್ಕಂಥ ರಘುಚಂದ್ರ ಗುಪ್ತಾ ಅವರನ್ನ ಕೊಲೆ ಮಾಡಿಸುವಂತ ನಿಟ್ಟಿನಲ್ಲಿ ಏನು YCP ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ಆ ಒಂದು ಹತ್ಯೆಗೆ ಮಾಡ್ಲಿಕ್ಕೆ ಏನೆಲ್ಲ ಒಂದು ಸಹಕಾರವನ್ನ ಕೊಟ್ಟರು ಅಂತಕ್ಕಂಥದ್ದು ಈಗ ವಿಚಾರಣೆಯಲ್ಲಿ ಒಂದೊಂದೇ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಏನು ಆಗಸ್ಟ್ 19ರಂದು ರಘುಚಂದ್ರ ಗುಪ್ತಾ ಏನಿದ್ದಾರೆ ಅವರು ಕಾರಲ್ಲಿ ಹೋಗುವಂತಹ ಸಮಯದಲ್ಲಿ ಅವರ ಕಾರಿಗೆ 2 ಬಾರಿ ಏನು ಈಚರ್ ವಾಹನ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಅವರು ಇದು ಸಹಜವಾಗಿ ಏನು ಆಗಿರ್ತಕ್ಕಂಥ ಒಂದು ಅಪಘಾತ ಅಂತ ಅವರು ಭಾವಿಸಿದ್ರು. ನಂತರ ಅವರು ಮತ್ತೆ ಒಂದು ಕಾರಿಗೆ ಡಿಕ್ಕಿ ಹೊಡೆಯುವಂತಹ ಒಂದನ್ನ ಗಮನಿಸಿ ಅವರು ಏನು ಆಂಧ್ರದ ಗಂಗಾವರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ದೂರನ ದಾಖಲು ಮಾಡಿಕೊಂಡಂತಹ ಏನು ಗಂಗಾವರಂನ ಪೊಲೀಸ್ ಠಾಣೆ ಇದ್ದಾರೆ ವಿಚಾರಣೆ ಕೈಗೊಂಡ ಸಂದರ್ಭದಲ್ಲಿ ಇದು ಮುಂದೆ ಪ್ರೀ ಪ್ಲಾನ್ಡ್ ಇದು ಅಂದ್ರೆ ಕೊಲೆ ಮಾಡಿಸುವಂತಹ ಒಂದು ಹಿನ್ನೆಲೆ ಉಳ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥ ಒಂದು ಆಧಾರದಲ್ಲಿ ಮೊದಲು ಏನು ಆಂಧ್ರದ ಒಂದು YCP ಪಕ್ಷದ ಶ್ರೀನಿವಾಸ ರೆಡ್ಡಿ ಅಂತಕ್ಕಂಥ ಮುಖಂಡನನ್ನ ಅವರು ಅರೆಸ್ಟ್ ಮಾಡ್ತಾರೆ. ಅವರನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಅವ್ರು ಹೇಳ್ತಾರೆ, ಈ ತರ ಕೋಲಾರದ ಕ್ರೈಮ್ ಪೇದೆ ಏನು ವಿನಾಯಕ್ ಇದ್ದಾರೆ ಅವರು ನಮಗೆ ಕೊಲೆಗೆ ಸಹಕಾರವನ್ನು ಕೊಟ್ಟರು, ಮತ್ತೆ ಅವ್ರ ಹಣವನ್ನು ಕೂಡ ಪಡ್ಕೊಂಡು ಈ ತರ ಒಂದು ಮಾಸ್ಟರ್ನ ಒಂದು ಪ್ಲಾನ್ ಅನ್ನ ಕೂಡ ನಮಗೆ ಕೊಟ್ಟರು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತೆ ಒಂದು ವೆಹಿಕಲ್ ಅನ್ನ ಅರೇಂಜ್ ಮಾಡಿಕೊಡುವಂಥದ್ದು, ಜೊತೆಗೆ ಅದಕ್ಕೆ ಡ್ರೈವರ್ ಮತ್ತೆ ಕ್ಲೀನರ್ ಅನ್ನು ಕೂಡ ನಮಗೆ ಒದಗಿಸಿ ಕೊಟ್ಟರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆಗಸ್ಟ್ 21ರಂದು ಏನು ಕೋಲಾರದ ಕ್ರೈಮ್ ಪೇದೆ ಆಗಿರ್ತಕ್ಕಂಥ ವಿನಾಯಕ್ ಅವರನ್ನ ಗಂಗಾವರಂನ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ನಡೆಸಿ ನಂತರ ಅವರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಅಂತಂದ್ರೆ ಈ ವಿನಾಯಕ್ ಅವರು ಯಾವ ರೀತಿಯಾಗಿ ಈ ಒಂದು ರಘುಚಂದ್ರ ಗುಪ್ತಾ ಅವರ ಕೊಲೆಗೆ ಸಹಕಾರ ಕೊಡ್ತಾರೆ ಅಂತಂದ್ರೆ, ರಘುಚಂದ್ರ ಗುಪ್ತಾ ಅವರ ಒಂದು ಫೋನ್ ನಂಬರ್ ಅನ್ನ ಟ್ರ್ಯಾಕ್ ಮಾಡುವಂಥದ್ದು, ಮತ್ತೆ ಅವರು ಯಾರಿಗೆಲ್ಲ ಕರೆಯನ್ನ ಮಾಡ್ತಾರೆ ಮತ್ತೆ ಅವರು ಯಾವ ಒಂದು ಮಾರ್ಗದಲ್ಲಿ ಸಾಕ್ತಾರೆ ಅಂತಕ್ಕಂಥ ಒಂದು ಅವರ ಒಂದು ಟವರ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಆ ಒಂದು ಹಂತಕರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಹಂತಕರು ಕೂಡ ಯಶಸ್ವಿಯಾಗಿದ್ರು. ಒಮ್ಮೆ ಅವರ ಒಂದು ಕಾರಿಗೆ ಹಿಂಬದಿಯಿಂದ ಈಚರ್ ವಾಹನದಿಂದ ಡಿಕ್ಕಿಯನ್ನು ಓಡಿಸ್ತಾರೆ. ಅದೃಷ್ಟವಶಾತ್ ಅವ್ರಿಗೆ ಏನೂ ಆಗೋದಿಲ್ಲ. ಮತ್ತೊಮ್ಮೆ ಎರಡನೇ ಬಾರಿಗೂ ಕೂಡ ಅವರಿಗೆ ಒಂದು ಈಚರ್ ವಾಹನವನ್ನ ಡಿಕ್ಕಿ ಓಡಿಸಿ ಅವರನ್ನ ಕೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಎರಡು ಒಂದು ಪ್ರಯತ್ನದಲ್ಲಿ ವಿಫಲವಾಗಿ ಸದ್ಯ ಈಗ ರಘುಚಂದ್ರ ಗುಪ್ತಾ ಅವರು ಬದುಕುಳಿದಿದ್ದಾರೆ. ಅವರು ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ ನಂತರ ಇಷ್ಟೆಲ್ಲ ಒಂದು ತನಿಖೆಯಲ್ಲಿ ಈಗಾಗಲೇ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗಂಗಾವರಂನ ಪೊಲೀಸರು 5 ಬಂಧಿಸಿದ್ದಾರೆ. ಈ ಒಂದು ಕೊಲೆಗೆ ಪ್ರಮುಖವಾಗಿ ಈ ಒಂದು ಟವರ್ ಲೊಕೇಶನ್ ಅನ್ನ ಶೇರ್ ಮಾಡುವಂತ ನಿಟ್ಟಿನಲ್ಲಿ ವಿನಾಯಕ್ ಅವರು ಯಶಸ್ವಿಯಾಗಿದ್ರು. ಆದ್ರೆ ಆ ಒಂದು ಘಟನೆಯಿಂದ ಈಗಾಗಲೇ ರಘುಚಂದ್ರ ಗುಪ್ತಾ ಅವರು ಪಾರಾಗಿದ್ದಾರೆ. ಜೊತೆಗೆ ಕೋಲಾರ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಒಂದು CDR ಡೀಟೇಲ್ಸ್ ಅನ್ನ ಕೊಡುವಂತಹ ಒಂದು ಏನು ತಾಂತ್ರಿಕ ವಿಭಾಗದಲ್ಲಿರ್ತಕ್ಕಂಥ ನಾಗರಾಜ್ ಏನಿದ್ದಾರೆ ಅವರು ವಿನಾಯಕಿಗೆ ನಿರಂತರವಾಗಿ ಈ ಒಂದು ಕೊಲೆಗೆ ಏನೆಲ್ಲ ಅವರು ಸಹಕಾರವನ್ನ ಏನೋ ಪ್ರಯತ್ನವನ್ನು ಪಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ರು. ಅಂದ್ರೆ ಫೋನ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ಆಗಿಂದಾಗೇನೆ ವಿನಾಯಕಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಕೊಲೆ ನಡೆಯುವಂತ ಸಂದರ್ಭದಲ್ಲಿ ಅವರ ಒಂದು ನಂಬರ್ ಅನ್ನ ನಿರಂತರವಾಗಿ ಟ್ರ್ಯಾಕಿಂಗ್ ಅಲ್ಲಿ ಇಟ್ಟು ಅವರು ಎಲ್ಲಿ ಹೋಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಟ್ರ್ಯಾಕ್ ಮಾಡಿ ಗಂಗಾವರಂನ ಒಂದು ಕೂಡಲ ಅಂತಕ್ಕಂಥ ಒಂದು ಗ್ರಾಮದ ಬಳಿ ಅವರು 4 ಒಂದು ರಾಜ್ಯ ಹೆದ್ದಾರಿ ಬರ್ತದೆ, ಅಲ್ಲಿ ಅವರು ಇರುವಂತಹ ವೇಳೆಯಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟು ಈ ಕೊಲೆಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ನಿಟ್ಟಿನಲ್ಲಿ ಈಗಾಗಲೇ ಕ್ರೈಮ್ ಪೇದೆ ವಿನಾಯಕ್ ಮತ್ತೆ ಏನು ತಾಂತ್ರಿಕ ಸಿಬ್ಬಂದಿ ಆಗಿರ್ತಕ್ಕಂಥ ನಾಗರಾಜ್ ಅವರನ್ನ ಈಗ SP ಅವರು ಅಮಾನತ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ನಾವು CDR ಡೀಟೇಲ್ಸ್ ಇಷ್ಟೆಲ್ಲ ಒಂದು ಸುಲಭವಾಗಿ ಅಂದ್ರೆ ಪೇದೆಗಳಿಗೂ ಸಿಗುತ್ತಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಎಲ್ಲರಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅಂತಂದ್ರೆ ಏನು ಕೋಲಾರ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಇಂಥ ಒಂದು CDR ಡೀಟೇಲ್ಸ್ ಅಂತ ತಗೋಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಹಿರಿಯ ಅಧಿಕಾರಿಗಳ ಒಂದು ಅನುಮತಿ ಬೇಕಾಗಿರುತ್ತೆ. ಅದರಲ್ಲೂ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಮತ್ತೆ DYSP ಮಟ್ಟದಲ್ಲಿ ಇಂತಹ ಮಟ್ಟದಲ್ಲಿ ಖಂಡಿತ ಒಂದು ಕಾಲ್ ಡೀಟೇಲ್ಸ್ ಸಿಗುತ್ತೆ. ಅದು ಏನೋ ಯಾರಾದ್ರೂ ಅಪರಾಧ ಮಾಡಿದ್ದಾರೆ, ಅಲ್ಲೇನಾದ್ರು ಅಪರಾಧ ಘಟನೆಗಳಾಗಿದೆ ಅಂತಂದ್ರೆ ಅದಕ್ಕೆ ಒಂದು ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ CDR ಡೀಟೇಲ್ಸ್ ಖಂಡಿತ ಪೊಲೀಸ್ ಇಲಾಖೆಗೆ ಒಂದು ಅವಶ್ಯಕವಾಗಿರತಕ್ಕಂಥದ್ದು. ಆದ್ರೆ ಕೆಲವು ಸಿಬ್ಬಂದಿಗಳು ಈ ತರ ಇಂತಹ ಒಂದು ಉಪಯುಕ್ತ ಮಾಹಿತಿಯನ್ನ ಅದನ್ನ ದುರುಪಯೋಗ ಪಡಿಸ್ಕೊಂಡು ಅದರಲ್ಲೂ ಕೂಡ ಬೇರೊಬ್ಬರ ಪ್ರಾಣಕ್ಕೆ ಹಾನಿ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಈಗ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಇದನ್ನ ಮೇಲಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳು ಗಮನಿಸಬೇಕು. ಮುಂದೆ ಈ ತರ ಯಾವುದೇ ಘಟನೆ ಆಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದು ಈಗ ಎಲ್ಲರ ಒಂದು ಒತ್ತಾಯವಾಗಿರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.